ಗೆಳೆಯರೇ, UPIನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಅಲ್ಲಿ ನೀವು ಇನ್ನು ಮೇಲೆ UPI ಪಿನ್ನನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಕೇವಲ ನೀವು ಫಿಂಗರ್ ಪ್ರಿಂಟ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು. 6 ಅಂಕಿಗಳ ಪಿನ್ ಏನಿರುತ್ತೆ ಅದನ್ನು ಪ್ರತಿ ಸಾರಿ ನೀವು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಯಾವ ರೀತಿ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು, ಅದರ ಕಂಡೀಷನ್ಸ್ ಏನೇನಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಆ ಒಂದು ಫೀಚರ್ನ ಯೂಸ್ ಮಾಡಬೇಕು ಅಂದರೆ ಮೊದಲು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ 6 ಅಂಕಿಗಳ ಅಥವಾ 4 ಅಂಕಿಗಳ UPI ಪಿನ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ನೀವು ಫಿಂಗರ್ ಪ್ರಿಂಟನ್ನೇ ಯೂಸ್ ಮಾಡ್ಕೋಬೋದು. ಅದನ್ನು ಆ್ಯಕ್ಟಿವೇಟ್ ಮಾಡಲು ನೀವು ಫೋನ್ಪೇನಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಹೊಸ ಆಪ್ಷನ್ ಬಂದಿದೆ ಸ್ನೇಹಿತರೆ, ಫಿಂಗರ್ ಪ್ರಿಂಟ್ ಪೇ ಅಂತ, ಬಯೋಮೆಟ್ರಿಕ್ ಪೇ ಅಂತ. ಈ ಆಪ್ಷನ್ ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಫೋನ್ಪೇನ ಒಂದು ಸಾರಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಮೇಕ್ ಪೇಮೆಂಟ್ ವಿತ್ ಯುವರ್ ಫಿಂಗರ್ ಪ್ರಿಂಟ್ ಅಂತ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡಿ 5,000ವರೆಗೆ ನೀವು ಫಿಂಗರ್ ಪ್ರಿಂಟ್ ಮೂಲಕ ಪೇಮೆಂಟ್ ಮಾಡಬಹುದು. ಅದಕ್ಕಾಗಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಇದು ಸದ್ಯಕ್ಕೆ ಅವೈಲೇಬಲ್ ಇಲ್ಲ, ಕೆಲವೊಂದಿಷ್ಟು ಬ್ಯಾಂಕ್ಗಳಿಗೆ ಮಾತ್ರ ಅವೈಲೇಬಲ್ ಇದೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ICICI ಬ್ಯಾಂಕ್ನ ಒಂದು ಫಿಂಗರ್ ಪ್ರಿಂಟ್ ಒಂದು ಬಯೋಮೆಟ್ರಿಕ್ ಪೇನ ಆ್ಯಕ್ಟಿವೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ICICI ಬ್ಯಾಂಕ್ ಏನಿದೆ ಇದ್ರ ಮುಂದ್ಗಡೆ ಆ್ಯಕ್ಟಿವೇಟ್ ಅಂತ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನಮ್ಮ ಪಿನ್ನನ್ನು ಮೊದಲು ಹಾಕಬೇಕಾಗುತ್ತೆ. ನಮ್ಮ ಸದ್ಯಕ್ಕೆ ಇರುವಂಥ UPI ಪಿನ್ ಏನಿದೆ ಅದನ್ನು ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಬಯೋಮೆಟ್ರಿಕ್ನ ಕೊಟ್ಟು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಇದ್ದರೆ ಸ್ಕ್ರೀನ್ ಮೇಲೆ ಅಥವಾ ಬ್ಯಾಕ್ ಸೈಡ್ ಇದ್ದರೆ ಬ್ಯಾಕ್ ಸೈಡ್ ನಿಮ್ಮ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲಿ ಇರುತ್ತೆ, ಅಲ್ಲಿಂದ ನೀವು ಬಯೋಮೆಟ್ರಿಕ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು. ಬಯೋಮೆಟ್ರಿಕ್ ಪೇಮೆಂಟ್ಸ್ ಆ್ಯಕ್ಟಿವೇಟೆಡ್ ಅಪ್ ಟು 5,000ವರೆಗೆ ನಿಮ್ಮ ಒಂದು ಬಯೋಮೆಟ್ರಿಕ್ ಪೇಮೆಂಟ್ಗಳು ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳ್ತಾ ಇದೆ. ದೊಡ್ಡ ಅಮೌಂಟ್ಗೆ ಇದು ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ, ಕೇವಲ 5,000ವರೆಗೆ ಮಾತ್ರ ಇದು ಆ್ಯಕ್ಟಿವೇಟ್ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಏನು ಮಾಡ್ಬೇಕಂತ ಹೇಳ್ತೀನಿ. ಯಾವುದಾದ್ರೂ ಒಂದು ನಂಬರ್ಗೆ ನಾನು ಅಮೌಂಟನ್ನು ಕಳಿಸಿ ತೋರಿಸ್ತೀನಿ. ಬಯೋಮೆಟ್ರಿಕ್ ಅಥವಾ ಫಿಂಗರ್ ಪ್ರಿಂಟ್ ಮೂಲಕ ಅಮೌಂಟನ್ನು ಕಳಿಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಪೇ ಅಂತ ಒಂದು ನಿಮಿಷ, ಇದು UPI ಲೈಟ್ನಿಂದ ಹೋಯಿತು. ಇಲ್ಲಿ ನಾನು ICICI ಬ್ಯಾಂಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪಿನ್ ಕೇಳಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಪೇ ವಿತ್ ಬಯೋಮೆಟ್ರಿಕ್ ಅಂತ ಈ ರೀತಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಪೇಮೆಂಟ್ ಆಗುತ್ತೆ, ನೋಡ್ತಾ ಇರ್ಬೋದು. ನೀವು ಯಾವುದೇ ರೀತಿಯಲ್ಲಿ ಇಲ್ಲಿ ನಾನು ಪಿನ್ ಹಾಕಿಲ್ಲ, ಕೇವಲ ಬಯೋಮೆಟ್ರಿಕ್ ಮೂಲಕ ಮಾತ್ರ ನಾನು ಪೇಮೆಂಟ್ನ ಮಾಡಿದ್ದೀನಿ. ಈ ರೀತಿ ನೀವು ಫೋನ್ಪೇನಲ್ಲಿ ಬಯೋಮೆಟ್ರಿಕ್ ಪೇಮೆಂಟ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು.